ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಕನ್ನಡ ವ್ಲಾಗ್ಸ್. ನಾನು ಸಿಂಚನ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನಾನು ಇವತ್ತೊಂದು ಪ್ರಾಡಕ್ಟ್ ರಿವ್ಯೂ ಮಾಡೋಣ ಅಂತ ಹೇಳಿದ್ದೀನಿ. ಇದು ಆನೆಸ್ಟ್ ರಿವ್ಯೂ, ಯಾವುದೇ ಪೇಯ್ಡ್ ಪ್ರಮೋಷನ್ ವಿಡಿಯೋ ಅಂತೂ ಅಲ್ವೇ ಅಲ್ಲ. ಸೊ ನನ್ನ ಎಕ್ಸ್ಪೀರಿಯೆನ್ಸು, ನನಗೇನು ಅನಿಸಿದೆ ಮತ್ತು ಈ ಪ್ರಾಡಕ್ಟ್ಗಿಂದ ನನಗೆ ಯೂಸ್ ಆಗಿದೆ, ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ರೆ ನಿಮಗೂ ಯೂಸ್ ಆಗ್ಬೋದು ಅಂತ ಹೇಳಿ ನಾನು ಶೇರ್ ಮಾಡ್ತಾ ಇರೋದಷ್ಟೇ. ಸೊ ಈ ಪ್ರಾಡಕ್ಟ್ ನೇಮ್ ಬಂದ್ಬಿಟ್ಟು ಆಲ್ಪ್ಸ್ ಗುಡ್ನೆಸ್ ಅಂತ ಹೇಳಿ, ಬ್ಲ್ಯಾಕ್ ಹೆನ್ನಾ ಬೇಸ್ಡ್ ಹೇರ್ ಕಲರು. ಈ ಪ್ರಾಡಕ್ಟ್ನ ನಾನು ಇವತ್ತು ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಈ ಪ್ರಾಡಕ್ಟ್ನ ಹೇಗೆ ಪರ್ಚೇಸ್ ಮಾಡೋದು ಅಂದರೆ, ಇದು ಪರ್ಪಲಲ್ಲಿ ಮಾತ್ರ ಸಿಗೋದು. ಸೊ ನಿಮಗೆ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಇದು ಪರ್ಪಲಲ್ಲಿ ಮಾತ್ರ ಸಿಗೋ ಅಂಥದ್ದು. ಇದು ತುಂಬ ಅಫೋರ್ಡಬಲ್ ರೇಂಜು, ಬರೀ 90 ರುಪೀಸ್ಗೆಲ್ಲ ಇದು ಸಿಕ್ಬಿಡುತ್ತೆ. ಇಲ್ಲೇ ನೋಡಿ 90 ರುಪೀಸ್ ಇದೆ ಇದು. ಸೊ ಯಾರಿಗೆಲ್ಲ ಕೂದಲು ವೈಟ್ ಹೇರ್ಸ್ ಇದೆ ಮತ್ತು ಕೆಂಚು ಕೂದಲಿದೆ ಮತ್ತು ಕೂದಲು ಸ್ವಲ್ಪ ಸ್ಪ್ಲಿಟೆನ್ಸ್ ಆಗಿದೆ, ನಮ್ಮದು ಕೂದಲು ಸಿಗ್ರೋಡ್ದಿದೆ ಅಂತ ಅಂತೀರ, ಅಂಥವ್ರಿಗೆಲ್ಲ ಒಂದು ಒಳ್ಳೆ ಇದು ಹೇರ್ ಕಲರ್ ಅಂತಲೇ ನಾನು ಹೇಳ್ಬೋದು. ನಾನು ತುಂಬ ಗಾರ್ನಿಯರು, ಇಂಡಿಕಾ ಮತ್ತು ಲಾರಿಯಲು ಇದೆಲ್ಲ ಯೂಸ್ ಮಾಡಿದ್ದೀನಿ. ಇದೆಲ್ಲ ತುಂಬಾ ಕೆಮಿಕಲ್ಲು. ಅದು ಯೂಸ್ ಮಾಡಿದಾಗಲೇ ಗೊತ್ತಾಗ್ಬಿಡುತ್ತೆ, ತಲೆನೋವೆಲ್ಲ ಸ್ಟಾರ್ಟ್ ಆಗುತ್ತೆ, ಕಣ್ಣೂರಿ ಸ್ಟಾರ್ಟ್ ಆಗುತ್ತೆ. ಸೊ ನಮಗೆ ಈ ಥರ ಯಾವುದೂ ಕೆಮಿಕಲ್ ಇಲ್ಲದೆ ಇರೋದೊಂದು ಒಳ್ಳೆ ಒಂದು ಎಣ್ಣೆ ಕಲರು. ಮತ್ತು ನಮ್ಮ ಕೂದಲು ಬ್ಲ್ಯಾಕ್ ಬರಬೇಕು, ಮತ್ತು ತುಂಬ ದಿನ ಈ ಬ್ಲ್ಯಾಕ್ ಕಲರು, ನಾನು ಗಾರ್ನಿಯರ್ ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೆ. ಆಮೇಲೆ ಏನಂದರೆ ಒಂದು 2-3 ವಾಶಿಗೆ ಕಲರ್ ಹೋಗ್ಬಿಡೋದು. ಸೊ ತುಂಬ ದಿನ ಕಲರ್ ಇರಬೇಕು ನಮ್ಮ ಕೂದಲಲ್ಲಿ, ಬ್ಲ್ಯಾಕ್ ಕಲರ್ ಅಂತ ಅಂದರೆ ಇದೊಂದು ಒಳ್ಳೆ ಪ್ರಾಡಕ್ಟ್ ಅಂತ ನಾನು ಹೇಳ್ತೀನಿ. ಸೊ ನಾನಿವಾಗ ಒಂದು 15 ನಾನು ಇದು ಆಲ್ರೆಡಿ ಓಪನ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಇದು ಪ್ಯಾಕಿಂಗು ಕೂಡ ತುಂಬಾ ಚೆನ್ನಾಗಿದೆ. ನಾವು ಒಂದು ಸಲ ಯೂಸ್ ಮಾಡಿಬಿಟ್ಟು ಇದನ್ನು ಇದರೊಳಗಡೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ಇದು ಬರುತ್ತೆ. ಇದ್ರ ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತು ನಾನು 15 ಡೇಸ್ ಆಯಿತು ಯೂಸ್ ಮಾಡಿ. ನಾನು 15 ಡೇಸಿಂದ ಎಷ್ಟು ಸಲ ನನ್ನ ಕೂದಲನ್ನ ವಾಶ್ ಮಾಡಿದ್ದೀನಿ. ಇದುವರೆಗೂ ನನ್ನ ಕೂದಲಲ್ಲಿ ಬ್ಲ್ಯಾಕ್ ಕಲರ್ ಹೋಗಿಲ್ಲ. ನಾನು ಮಾಡಿರೋದು ಒಂದೇ ಸಲ ಯೂಸು. ತುಂಬ ಚೆನ್ನಾಗಿದೆ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಇರೋದು ಒಂದೇ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಲೆಟ್ಸ್ ಸಿ, ನೋಡೋಣ ಬನ್ನಿ. ಆಲ್ಪ್ಸ್ ಗುಡ್ನೆಸ್ ವಿಸ್ ಲವ್ ಬ್ಲ್ಯಾಕ್ ಹೆನ್ನಾ ಬೇಸ್ಡ್ ಹೇರ್ ಕಲರ್. ಇದು ಹೆನ್ನಾ ಬೇಸ್ಡ್ ಹೇರ್ ಕಲರ್. ಇದು ಇಂಪ್ಯಾಕ್ಟ್ಸ್ ಎ ರಿಚ್ ಕಲರ್ ಆ್ಯಂಡ್ ಹ್ಯಾಡ್ಸ್ ಹೇರ್ ಶೈನ್, ರಿಪೇರ್ಸ್ ಡ್ಯಾಮೇಜ್ ಆ್ಯಂಡ್ ಸ್ಟ್ರೆಂಥೆನ್ಸ್ ಹೇರ್, ನರಿಷಸ್ ಆ್ಯಂಡ್ ಕಂಡೀಷನ್ ಟ್ರೆಸಸ್, ಸೂಟಬಲ್ ಫಾರ್ ಆಲ್ ಸ್ಕಿನ್ ಟೈಪ್ಸ್. ಇಂಪ್ಯಾಕ್ಟ್ಸ್ ಎ ರಿಚ್ ಕಲರ್, ಇದು ಒಂದೊಳ್ಳೆ ರಿಚ್ ಕಲರ್ ಕೊಡುತ್ತೆ. ಮತ್ತು ನಾವು ಏನಂದರೆ ಕೂದಲಿಗೆ ಬಣ್ಣ ಹಚ್ಚಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ, ಏನೋ ನ್ಯಾಚುರಲ್ ಕಲರ್ ಏನೋ ಅಂತ ಅನ್ನೋಷ್ಟು ಒಳ್ಳೆ ಕಲರ್ ಇದು. ಮತ್ತು ಆ್ಯಡ್ಸ್ ಹೇರ್ ಶೈನು, ನಮ್ಮ ಹೇರ್ ಕೂಡ ನಮಗೆ ಶೈನ್ ಅನಿಸುತ್ತೆ. ಮತ್ತು ರಿಪೇರ್ಸ್ ಡ್ಯಾಮೇಜ್, ಹೌದು ಡ್ಯಾಮೇಜ್ನು ಕೂಡ ರಿಪೇರ್ಸ್ ಮಾಡಿಸುತ್ತೆ. ಸೊ ನನಗೂ ಸ್ವಲ್ಪ ಡ್ಯಾಮೇಜ್ ಇತ್ತು, ಇವಾಗ ಕಮ್ಮಿ ಆಗಿದೆ. ನಾನು ಹಾಕ್ಕೊಂಡಿರೋದೇ ಒಂದು ಸಲ, ಅದು ಒಂದು ಸಲಕ್ಕೆ ಸ್ವಲ್ಪ ಕಡಿಮೆ ಆಗಿದೆ. ಒಂದೇ ಸಲ ನಾನು ಯೂಸ್ ಮಾಡಿರೋದು, ಯಾಕಂದರೆ ಕಲರೇ ಹೋಗಿಲ್ಲ, ಸುಮ್ಮನೆ ಏನಕ್ಕೆ ಹಾಕ್ಕೋಬೇಕಲ್ವಾ. ಮತ್ತು ಸ್ಟ್ರೆಂಥೆನೆಸ್ ಹೇರ್ಗೆ ಒಳ್ಳೆ ಸ್ಟ್ರೆಂತ್ ಕೊಡುತ್ತೆ. ನರಿಷಿಂಗ್ ಮತ್ತು ಕಂಡೀಷನ್ನು ಕೂಡ ಮಾಡುತ್ತೆ. ಇದು ಆಲ್ ಹೇರ್ ಟೈಪ್ಸ್ಗೆ ಸೂಟಬಲ್, ಎಲ್ಲ ಹೇರ್ ಟೈಪ್ಸಿಗೂ ಇದು ಸೂಟಬಲ್ ಆಗುತ್ತೆ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿದರೆ. ಇದ್ರ ನೆಟ್ ವೇಟ್ ಬಂದ್ಬಿಟ್ಟು 50 ಗ್ರಾಮ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಿಸರ್ವೇಟಿವ್ ಫ್ರೀ, ಅಮೋನಿಯಾ ಫ್ರೀ, ಪೆರಾಕ್ಸೈಡ್ ಫ್ರೀ, ಹಾಗೆ ಎನ್ರಿಚ್ಡ್ ವಿತ್ ಹರ್ಬ್ಸು. ಪ್ರಿಸರ್ವೇಟಿವ್ ಇಲ್ಲ, ಅಮೋನಿಯಾ ಇಲ್ಲ, ಮತ್ತು ಪೆರಾಕ್ಸೈಡ್ಸ್ ಇಲ್ಲ, ಹಾಗೆ ಎನ್ರಿಚ್ಡ್ ವಿತ್ ಹರ್ಬ್ಸಿಂದನೇ ಇದನ್ನು ಮಾಡಿರೋ ಅಂಥದ್ದು. ಯೂಸೇಜ್ ಕೊಟ್ಟಿದ್ದಾರೆ, ಟೇಕ್ 20 ಗ್ರಾಮ್ ಆಫ್ ಪೌಡರ್ ಆ್ಯಂಡ್ 100 ml ಆಫ್ ವಾಟರ್ ಟು ಮೇಕ್ ಎ ಪೇಸ್ಟ್. ಇದನ್ನು ಒಂದು 20 ಗ್ರಾಮ್ ಪೌಡ್ರು ಅಷ್ಟು ತೊಗೊಂಡು ಒಂದು 100 ml ವಾಟರ್ನ ತೊಗೊಂಡು ಒಂದೊಳ್ಳೆ ಪೇಸ್ಟ್ ಥರ ಮಾಡ್ಕೋಬೇಕು. ಪಾರ್ಟ್ ಯುವರ್ ಹೇರ್ ಈವನ್ಲಿ ಆ್ಯಂಡ್ ಅಪ್ಲೈ ದ ಪೇಸ್ಟ್ ಫ್ರಮ್ ರೂಟ್ಸ್ ಟು ಟಿಪ್. ಸೊ ನಮ್ಮ ಹೇರ್ನ ನಾವು 2 ಪಾರ್ಟಿಷಿಯನ್ ಆಗಿ ಮಾಡ್ಕೊಬೇಕು. 2 ಪಾರ್ಟಿಷಿಯನ್ ಆಗಿ ಮಾಡಿಕೊಂಡು ನಮ್ಮ ಹೇರ್ ರೂಟ್ ಇದೆಯಲ್ಲ, ಆ ರೂಟಿಂದ ಕೆಳಗಡೆ ಫುಲ್ಲು ನಮ್ಮ ಕೂದಲು ಎಷ್ಟು ಉದ್ದ ಇದೆ ಅಷ್ಟು ಉದ್ದ ಟಿಪ್ ಗಂಟನೂ ಕೂಡ ನಾವು ಚೆನ್ನಾಗಿ ಇದನ್ನು ಅಪ್ಲೈ ಮಾಡ್ಕೊಬೇಕು. ಲೀವ್ ಇಟ್ ಆನ್ ಫಾರ್ 30 to 40 minutes. ಒಂದು ಅರ್ಧ ಗಂಟೆಯಿಂದ ಒಂದು ಮುಕ್ಕಾಲು ಗಂಟೆ ಇದನ್ನು ನಾವು ಹಾಗೆ ಒಣಗೋಗಿ ಬಿಡಬೇಕು. ರೈನ್ಸ್ ಓನ್ಲಿ ವಿತ್ ವಾಟರ್. ಇದನ್ನು ನಾವು ವಾಟರಿಂದ ವಾಶ್ ಮಾಡಬೇಕು. ಹೆನ್ನಾ ಟೆಂಡ್ಸ್ ಟು ಸ್ಟೈನ್, ಯೂಸ್ ಆಫ್ ಗ್ಲೌಸ್ ಈಸ್ ರೆಕಮೆಂಡೆಡ್. ಹೆನ್ನಾ ಸ್ಟೈನ್ಸ್ ಅಂದರೆ ಕಲೆಗಳಾಗುತ್ತೆ ನಮ್ಮ ಕೈಗಳಲ್ಲಿ, ಹಾಗೆ ಡೈರೆಕ್ಟಾಗಿ ಹಚ್ಕೊಂಡ್ರೆ ಕಪ್ಪು ಕಲೆಗಳಾಗುತ್ತೆ. ಅದಕ್ಕೆ ಇವರು ಗ್ಲೌಸ್ನ ಹಾಕ್ಕೊಳ್ಳೇಬೇಕಂತ ಹೇಳಿ ರೆಕಮೆಂಡೆಡ್ ಮಾಡಿದ್ದಾರೆ.
ಕಾಷನ್ ಕೂಡ ಹೇಳಿದ್ದಾರೆ, ಸಮ್ ಇಂಗ್ರೀಡಿಯೆಂಟ್ಸ್ ಮೇ ಇರಿಟೇಟ್ ದ ಸ್ಕಿನ್. ಸಮ್ ಇಂಗ್ರೀಡಿಯೆಂಟ್ಸು ನಮ್ಮ ಸ್ಕಿನ್ಗೆ ಇರಿಟೇಟ್ ಆಗುತ್ತೆ. ಸೊ ಆಲ್ವೇಸ್ ಕಂಡಕ್ಟ್ ಎ ಪ್ಯಾಚ್ ಟೆಸ್ಟ್ ಬಿಫೋರ್ ಯೂಸ್. ನಾವು ಯಾವಾಗ ಇದನ್ನ ಯೂಸ್ ಮಾಡಬೇಕು ಆದ್ರೂ ಪ್ಯಾಚ್ ಅಂದರೆ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರ್ತೀವಲ್ಲ ಆವಾಗ ನಾವು ಪ್ಯಾಚ್ ಟೆಸ್ಟ್ ಮಾಡಬೇಕು. ಪ್ಯಾಚ್ ಟೆಸ್ಟ್ ಮಾಡೇ ಆಮೇಲೆ ನಾವು ಯೂಸ್ ಮಾಡಬೇಕು. ಕೀಪ್ ಅವೇ ಫ್ರಮ್ ಚಿಲ್ಡ್ರನ್. ಇದನ್ನು ನಾವು ಮಕ್ಕಳಿಂದ ದೂರ ಇಡಬೇಕು. ಇನ್ ಕೇಸ್ ಆಫ್ ಕಾಂಟ್ಯಾಕ್ಟ್ ವಿತ್ ಐಸ್ ವಾಶ್ ವಿತ್ ವಾಟರ್ ಇಮಿಡಿಯೇಟ್ಲಿ. ಏನಾದರೂ ನಮ್ಮ ಕಣ್ಣಿಗೆ ಇದು ಹೋಯ್ತು ಅಂದರೆ ಇಮ್ಮಿಡಿಯೇಟಾಗಿ ನಾವು ವಾಟರಲ್ಲಿ ವಾಶ್ ಮಾಡಬೇಕು. ಸ್ಟೋರ್ ಇನ್ ಎ ಕೂಲ್ ಆ್ಯಂಡ್ ಡ್ರೈ ಪ್ಲೇಸ್. ಕೂಲ್ ಮತ್ತು ಡ್ರೈ ಪ್ಲೇಸಲ್ಲಿ ಸ್ಟೋರ್ ಮಾಡಬೇಕು. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಮೇ ಚೇಂಜ್ ಕಲರ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು ನಮ್ಮ ಕೂದಲಿನ ಕಲ್ಲರ್ನ ಚೇಂಜ್ ಮಾಡುತ್ತೆ, ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಹೇಳಿದ್ದಾರೆ. ನನ್ನ ಪ್ರಕಾರ ಒಂದೇ ಒಂದು ಯೂಸಲ್ಲೇ ಗೊತ್ತಾಗ್ಬಿಡುತ್ತೆ ಇದು. ಸೊ ಒಂದೇ ಒಂದು ಯೂಸಲ್ಲೇ ಬ್ಲ್ಯಾಕ್ ಕಲರ್ ಬರುತ್ತೆ. ಸೊ ನಾನು ಯೂಸ್ ಮಾಡಿರೋದ್ರಿಂದನೇ ಹೇಳ್ತಾ ಇರೋದು. ಇಟ್ ವಿಲ್ ನಾಟ್ ಅಫೆಕ್ಟ್ ದ ಎಫಿಷಿಯನ್ಸಿ ಆಫ್ ದ ಪ್ರಾಡಕ್ಟ್ ಫಾರ್ ಎಕ್ಸ್ಟರ್ನಲ್ ಯೂಸ್ ಓನ್ಲಿ. ಸೊ ನಾಟ್ ಅಫೆಕ್ಟ್ ದ ಎಫಿಷಿಯನ್ಸಿ ಆಫ್ ದ ಪ್ರಾಡಕ್ಟ್ ಎಕ್ಸ್ಟರ್ನಲ್ ಯೂಸ್ ಓನ್ಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಇಂಗ್ರೀಡಿಯೆಂಟ್ಸ್ನ ಮೆನ್ಷನ್ ಮಾಡಿದರೆ ನೀವು ನೋಡ್ತಾ ಇರ್ಬೋದು. ಎಣ್ಣೆ ಪೌಡರ್, ಆಮ್ಲ ಪೌಡರ್, ಶಿಕಾಕಾಯಿ ಪೌಡರ್, ಹರಿತ ಪೌಡರ್, ಮೇಥಿ ಪೌಡರ್, ಬ್ರಾಹ್ಮಿ ಪೌಡರ್. ನೋಡಿ ಎಣ್ಣೆ ಪೌಡ್ರು ಹಾಕಿದ್ದಾರೆ, ಆಮ್ಲ ಪೌಡ್ರು, ಶಿಕಾಕಾಯಿ ಪೌಡ್ರು, ಹರಿತ ಪೌಡ್ರು, ಮೇಥಿ ಪೌಡ್ರು ಮತ್ತು ಬ್ರಾಹ್ಮಿ ಪೌಡ್ರನ್ನ ಇದಕ್ಕೆ ಹಾಕಿದ್ದಾರೆ. ಇಂಗ್ರೀಡಿಯೆಂಟ್ಸ್ನ ಅವ್ರು ಯಾವುದನ್ನೂ ಹೈಡ್ ಮಾಡಿಲ್ಲ, ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕಿದ್ದಾರೆ. ಹಾಗೆ ಪ್ಯಾರಾಪೆನ್ಹಾಲೆಂಡಿಯಮೈನ್ನ ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಜನರಿಕ್ ನೇಮ್ ಬಂದು ಇದು ಬ್ಲ್ಯಾಕ್ ಹೆನ್ನ ಬೇಸ್ಡ್ ಹೇರ್ ಪೌಡರು. ಸೊ ಮ್ಯಾನುಫ್ಯಾಕ್ಚರಿಂಗು ಇದು ರಾಜ್ ಹರ್ಬ್ಸ್ ಆ್ಯಂಡ್ ಆಯುರ್ವೇದಿಕ, ರಾಜು ಹರ್ಬ್ಸ್ ಆ್ಯಂಡ್ ಆಯುರ್ವೇದಿಕದಿಂದ ಇದು ಮ್ಯಾನುಫ್ಯಾಕ್ಚರ್ ಆಗಿರೋದು. ಇದು ಬಂದು ರಾಜಸ್ಥಾನದಿಂದ ಇದು ಮ್ಯಾನುಫ್ಯಾಕ್ಚರ್ ಆಗಿರೋದು ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಫಾರ್ ಏನಾದರೂ ಎನ್ಕ್ವೈರೀಸ್, ಏನಾದರೂ ಡೀಟೇಲ್ಸ್ ಏನಾದರೂ ಬೇಕಂದರೆ ಇಲ್ಲಿ ಹಾಕಿದ್ದಾರೆ ಅವರು ನಂಬರು ಮತ್ತು ಇಮೇಲ್ ಕೂಡ ಹಾಕಿದರೆ ಬೇಕಾದ್ರೆ ನಾವು ಡೀಟೇಲ್ಸ್ನ ಚೆಕ್ ಮಾಡ್ಬೋದು. ಹಾಗೆ ಇದನ್ನು ಯಾವಾಗ ಇದನ್ನು ತಯಾರು ಮಾಡಿರೋದು ಅಂದರೆ ಮಾರ್ಚ್ 2024ರಲ್ಲಿ. ಇದು ಎಕ್ಸ್ಪೈರಿ ಡೇಟ್ ಬಂದು ಫೆಬ್ರವರಿ 2027 ಅಂತಲೂ ಕೂಡ ಇದನ್ನ ಮೆನ್ಷನ್ ಮಾಡಿದ್ದಾರೆ. ಇದು ಅಮೌಂಟ್ನು ಕೂಡ ಮೆನ್ಷನ್ ಮಾಡಿದ್ದಾರೆ, ಓನ್ಲಿ 90 ರೂಪೀಸ್. ಇದರ ಅಮೌಂಟ್ ಬಂದು 90 ರೂಪಾಯಿ ಅಷ್ಟೇ. ತುಂಬ 90 ರೂಪಾಯಲ್ಲಿ ತುಂಬ ಒಂದು ಅಫೋರ್ಡಬಲ್ ರೇಂಜಲ್ಲಿ ನಮಗೆ ಒಳ್ಳೆ ಹೇರ್ ಕಲರ್ ಸಿಗ್ತಾ ಇದೆ. ಮತ್ತು ಇದು 90 ರೂಪಾಯಿ ಕೊಟ್ಟು ಒಂದೇ ಸಲ ಏನು ಯೂಸ್ ಮಾಡೋ ಥರ ಏನಿಲ್ಲ. ಇದನ್ನು ಒಂದು 3-4 ಯೂಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಪ್ಯಾಕಿಂಗು ಕೂಡ ತುಂಬ ಚೆನ್ನಾಗಿದೆ. ಪ್ಯಾಕಿಂಗ್ ನಾನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಮೇಲ್ಗಡೆ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ನೋಡಿ ಇದನ್ನು ಪ್ರೆಸ್ ಮಾಡಿಕೊಂಡ್ರೆ ಸಾಕು. ಇದು ಫುಲ್ಲು ಪ್ಯಾಕ್. ಒಂಚೂರು ಗಾಳಿ ಹಾಡಲ್ಲ, ಇದರಲ್ಲಿ ಒಂಚೂರು ಗಾಳಿ ಹೋಗೋದಿಲ್ಲ. ನೋಡ್ತಾ ಇರ್ಬೋದು ನೀವು. ಇದನ್ನು ಓಪನ್ ಮಾಡಿ ಈ ಥರ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಇದೊಂಚೂರು ಗಾಳಿ ಹೋಗಲ್ಲ. ನಾವು ಯಾವುದೇ ಬಾಕ್ಸಿಗೆ ಹಾಕಿ ಇಟ್ಕೊಳ್ಳೋ ಅಗತ್ಯನೇ ಇಲ್ಲ ಅಂತ ನಾನು ಅಂದ್ಕೊತೀನಿ. ಸೊ ಇದರೊಳಗಡೆ ಒಂದು ಪ್ಯಾಕ್ ಕೊಟ್ಟಿರ್ತಾರೆ. ಇದರೊಳಗಡೆ ಒಂದು ಪ್ಯಾಕ್ ಕೊಟ್ಟಿರ್ತಾರೆ, ಅದರಲ್ಲಿ ಎಣ್ಣೆ ಕಲರ್ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು. ಸೇಮ್ ಇದು ಮೆಹಂದಿ ಪೌಡ್ರ್, ನಾವು ಮನೆಯಲ್ಲಿ ಮೆಹಂದಿ ಪೌಡ್ರ್ ಹೇಗೆ ಮಾಡ್ಕೋತೀವಿ ಅದೇ ಥರ ಇದೆ. ಇದು ನೋಡ್ತಾ ಇದ್ದೀರಾ, ಅದೇ ಥರ. ಮತ್ತು ಇದ್ರ ಸ್ಮೆಲ್ಲು ಕೂಡ ಸೇಮು ಮೆಹಂದಿ ಪೌಡರ್ ಯಾವ ಥರ ನಮ್ಮ ಮನೆಯಲ್ಲಿ ಮೆಹಂದಿ ಸೊಪ್ಪು ಗಿಡದಲ್ಲಿ ಬೆಳೆದಿರುತ್ತೆ, ಅದನ್ನ ಒಣಗಿಸಿ ನಾವು ಹೇಗೆ ಪೌಡ್ರು ಮಾಡ್ಕೊತೀವಿ ಹಾಗೇ ಸೇಮ್ ಇದು ಸ್ಮೆಲ್ ಇದೆ. ಅದೇ ಥರ ಮೆಹಂದಿ ಪೌಡ್ರ್ ಸ್ಮೆಲ್ಲೇ ಇದೆ. ತುಂಬ ಅಫೋರ್ಡಬಲ್ ರೇಂಜಿಗೆ ಇನ್ನೊಂದು ಸ್ವಲ್ಪ ಇಷ್ಟಿರುತ್ತೆ. ನಾನು ಸ್ವಲ್ಪ ಒಂದು ಸಲ ಯೂಸ್ ಮಾಡಿದ್ದೀನಲ್ಲ. ಸೊ ಒಂದು ಅಂದರೆ ಹೇರು ಜಾಸ್ತಿ ಇತ್ತು ಅಂದರೆ 1-2-3 ಸಲ ಯೂಸ್ ಮಾಡ್ಬೋದು. ಕಮ್ಮಿ ಹೇರ್ ಇರೋರು 4-5 ಸಲ ಯೂಸ್ ಮಾಡ್ಬೋದು. ಮತ್ತು ಇದು ತುಂಬ ದಿನ ಬರುತ್ತೆ, ಬಾಳಿಕೆ ಬರುತ್ತೆ. ಯಾಕಂದರೆ ನಾವು ಒಂದು ಸಲ ಹಚ್ಚಿದರೆ 2-3-4 ತಿಂಗಳ ಗಂಟ ಕಲರ್ ಹೇರಲ್ಲಿ ಇರೋದ್ರಿಂದ ಇದು ತುಂಬ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು. ಮತ್ತು ಇದು ಹೇರ್ಗೂ ಒಳ್ಳೆಯದು, ಯಾಕಂದರೆ ಆಮ್ಲ ಇದೆ, ಬ್ರಾಹ್ಮಿ ಪೌಡರ್ ಇದೆ, ಮೇಥಿ ಪೌಡರ್ ಇದೆ. ಹಾಗಾಗಿ ಇದು ಹೇರ್ಗೂ ಒಳ್ಳೆಯದು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಈ ಕೆಮಿಕಲ್ ಹಾಕಿರೋ
ಈ ಕೆಮಿಕಲ್ ಇರೋ ಕಲರ್ಗಳನ್ನ ಹಚ್ಚೋದಕ್ಕಿಂತ ಈ ಥರ ನ್ಯಾಚುರಲ್ ಹರ್ಬ್ಸ್ ಕಲರ್ನ ಹಚ್ಕೋಬೋದು. ಸೊ ಇದರಲ್ಲಿ ಕಲರು ಕೂಡ ಬರುತ್ತೆ. ಇದರಲ್ಲಿ ಬರೀ ಮೇಥಿ ಪೌಡ್ರು ಸಿಗುತ್ತೆ, ಬರೀ ಬ್ರಾಹ್ಮಿ ಪೌಡ್ರು ಸಿಗುತ್ತೆ, ಮತ್ತು ಬರೀ ಹೆನ್ನಾ ಪೌಡ್ರು ಸಿಗುತ್ತೆ, ಬರೀ ಇಂಡಿಗೋ ಪೌಡ್ರು ಸಿಗುತ್ತೆ. ನಮ್ಗೆ ಯಾವ್ದು ಬೇಕು ಅದನ್ನು ನಾವು ತೊಗೊಬೋದು. ನಮಗೆ ಕಲರ್ ಬೇಡ, ನಮ್ಮ ಕೂದಲು ಚೆನ್ನಾಗಿದೆ, ನಮ್ಮ ಹೇರಲ್ಲಿ ಕಲರ್ ಇದೆ, ಬ್ಲ್ಯಾಕ್ ಕಲರೇ ಇದೆ ನಮ್ಮ ಹೇರು, ಬಟ್ ಶೈನಿ ಬೇಕು ಅಥವಾ ನಮ್ಮ ಕೂದಲು ಸ್ವಲ್ಪ ಹೆಲ್ದಿ ಆಗಿರಬೇಕು ಅನ್ನೋರು ಆಮ್ಲಾ ಪೌಡ್ರ್ ಯೂಸ್ ಮಾಡ್ಕೊಬೋದು. ಮತ್ತು ಶಿಕಾಕಾಯಿ ಪೌಡ್ರು ಯೂಸ್ ಮಾಡ್ಕೊಬೋದು. ಬರೀ ಸಪ್ರೇಟಾಗಿ ಆಮ್ಲಾನೇ, ಸಪ್ರೇಟಾಗಿ ಶಿಕಾಕಾಯಿ ಮತ್ತು ಸಪ್ರೇಟಾಗಿ ಭೃಂಗರಾಜ್ ಪೌಡ್ರೂ ಸಿಗುತ್ತೆ. ಇದರಲ್ಲಿ ಇದೇ ಸೇಮ್ ಪ್ರೈಸೇ, 90 ರುಪೀಸೇ, ಎಲ್ಲ 90 ರುಪೀಸಿಗೆ ಸಿಗುತ್ತೆ. ಸೊ ಅಫೋರ್ಡಬಲ್ ರೇಂಜಲ್ಲಿ ಒಂದೊಳ್ಳೆ ಹೇರ್ ಕಲರ್ ಅಂತ ನಾನು ಇದನ್ನೇ ಹೇಳ್ತೀನಿ. ಸೊ ಯಾರಿಗಾದ್ರೂ ಬೇಕಿದ್ದರೆ ಕಣ್ಣು ಮುಚ್ಕೊಂಡು ತೊಗೊಳ್ಳಿ. 100 ರುಪೀಸ್ ಅಷ್ಟೇ, ಅಂದರೆ 90 ರುಪೀಸು. ಅಂದರೆ ಪರ್ಪರಲ್ಲಿ ಇದು ಒಂದೇ ಒಂದು ಪರ್ಚೇಸ್ ಮಾಡ್ತೀನಿ ಅಂದರೆ ಡೆಲಿವರಿ ಚಾರ್ಜಸ್ ಕೂಡ ಹಾಕ್ತಾರೆ. ಹಾಗಾಗಿ ಕಣ್ಣು ಮುಚ್ಕೊಂಡು ಈ ಪ್ರಾಡಕ್ಟ್ನ ತೊಗೋಬೋದು. ಸೊ ಐ ಹೋಪ್ ನಿಮಗೆ ಈ ಇನ್ಫಾರ್ಮೇಷನ್ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಏನು ಮಾಡಬೇಕು ಗೊತ್ತಲ್ಲ, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಹಾಗೆ ಕಾಮೆಂಟ್ ಮಾಡಬೇಕು. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಂಡು ಆಲನ್ನು ನೋಟಿಫಿಕೇಷನ್ ಆನ್ ಮಾಡ್ಕೊಂಡ್ರೆ ನಾನು ಹಾಕೋ ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಸಿ ಯು ಸೂನ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.